ಇದು ಒಂದು ಕಾಲ್ಪನಿಕ ಕಥೆ, ಕೇವಲ ಮನರಂಜನೆಗೋಸ್ಕರ, ವಯಸ್ಕರಿಗೆ ಮಾತ್ರ. ಮಡಿವಂತರು ಈ ಕಥೆಯನ್ನು ದಯಮಾಡಿ ಸ್ಕಿಪ್ ಮಾಡಿಬಿಡಿ. ನಾನು ಗೊತ್ತಾಯ್ತಾ ಬಿಡೋ, ನೀನೊಂದ್ಸಲ ಟ್ರೈನ್ ಮಾಡೋಕಾ? ಪವಿ ನಾಚುತ್ತಾ ಹ್ಞೂ ಅಣ್ಣ. ನಾನು ಬೇಕು ಅಂತಾನೆ ಅವಳ ಪ್ರಶ್ನೆಗೆ ಬೇರೆ ಬೇರೆ ಥರ ಉತ್ತರ ಕೊಡ್ತಾ ಹೋದೆ. ನಾನು ಅದು ನಿಂದು ಹಂಗೆಲ್ಲ ಹೋಗೋಕ್ಕಾಗಲ್ಲ ಕಣೆ. ಪವಿ ಯಾಕೆ ಹೋಗಲ್ಲ? ಆ ಫಿಲ್ಮೆಲ್ಲ ಅವಳದು ನನಗಿಂತ ತುಂಬ ಚಿಕ್ಕದಿತ್ತು ನೋಡೋಕೆ. ನಾನು ಹೌದು ಕಣೆ, ಅದು ನೋಡೋಕೆ ಆ ಥರ ಇರುತ್ತೆ, ಆದರೂ ತುಂಬ ಎಕ್ಸ್ಪೆಂಡ್ ಆಗುತ್ತೆ, ಅಗಲ ಮಾಡ್ತಾರೆ. ಪವಿ ಅಗಲನಾ? ನಾನು ಹ್ಞೂ ಕಣೆ, ಅವ್ರದ್ದು ಸ್ವಲ್ಪ ಲೂಸ್ ಇದೆ, ಅದಕ್ಕೆ ಅಷ್ಟು ಸತ್ತು ಆ ಮಿಷಿನು, ಇಲ್ಲಾಂದರೆ ತುಂಬ ಪೇನ್ ಆಗುತ್ತೆ. ಪವಿ ಬೇಜಾರಿಂದ, ಮತ್ತು ನಂದು ಏನು ಲೂಸ್ ಇಲ್ವಾ? ನಾನು ಇಲ್ಲ ಕಣೆ, ನಿಂದಂತೂ ತುಂಬ ಟೈಟ್ ಆಗಿದೆ, ತುಂಬ ನೋವಾಗುತ್ತೆ. ಪವಿ ನಗ್ತಾ ಟೈಟಾ? ಮತ್ತು ಮಾಡೋದು ಹೆಂಗೆ ಅಣ್ಣ? ಪ್ಲೀಸ್ ಕಣೋ, ಆ ಮಿಷಿನ್ ಆಸೆ ಆಗ್ತಿದೆ ಕಣೋ ನನಗೆ, ಪ್ಲೀಸ್ ಏನಾದರೂ ಹೇಳು. ನಾನು ಅಷ್ಟು ಸಲೀಸಾಗಿ ಲೂಸ್ ಆಗಲ್ಲ ಕಣೆ, ಅದು ತುಂಬ ದಿನ ನಾವು ಕೆಲಸ ಮಾಡಬೇಕಾಗತ್ತೆ ಅದರಿಂದ. ಮತ್ತು ಅವಳದು ಹೆಂಗೆ ಲೂಸ್ ಆಗಿದೆ? ಮತ್ತು ಆ ಮಿಷಿನ್ ಒಳಗೋಗುತ್ತೆ, ಲೂಸ್ ಆಗಬೇಕಾದ್ರೆ ಏನೇನು ಮಾಡಬೇಕು, ಎಷ್ಟು ದಿನ ಆಗುತ್ತೆ? ಪರವಾಗಿಲ್ಲ ಹೇಳು ಅಣ್ಣ ಅಂತ ಅವಳು ಹತ್ರ ನನ್ನ ಕೈ ಹಿಡಿದು ತುಂಬ ಬಲವಂತ ಮಾಡಿ ಕೇಳ್ತಿದ್ಲು. ಅವಳ ಮಾತು ತುಂಬ ಮುದ್ದಿನಿಂದ ಕೂಡಿತ್ತು ಮತ್ತು ದೊಡ್ಡ ದಡ್ಡಿ ಅಂತಾನೂ ಅನ್ನಿಸ್ತು. ಪ್ರಶ್ನೆ ನನಗೆ ತುಂಬ ತಲೆ ಕೆಡಿಸಿತ್ತು. ಇದೇ ಒಳ್ಳೆ ಟೈಮ್ ಅಂದ್ಕೊಂಡು ಬೇರೆ ಉತ್ತರ ಕೊಡೋಕೆ ಟ್ರೈ ಮಾಡಿದೆ. ನಾನು ಹೇಳಿ ನೀನು ಬೇಜಾರು ಮಾಡ್ಕೋಬಾರ್ದು. ಪವಿ ಇಲ್ಲ ಹೇಳು. ನಾನು ಆ ಫಿಲಮ್ನಲ್ಲಿ ಅಣ್ಣ ಅವ್ರ ತಂಗಿಗೆ ಏನೇನು ಮಾಡ್ತಾ ಅದೇ ರೀತಿ ಸೇಮ್ ಪ್ರಾಸೆಸ್ಸು ನಾನು ನಿನ್ನ ಜೊತೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಿಂದು ಲೂಸ್ ಆಗ್ತಾ ಬರುತ್ತೆ. ಅದು ಮೊದಲನೇ ದಿನವೇ ಆಗಲ್ಲ, ಸುಮಾರು ತಿಂಗಳುಗಳು ಗಟ್ಟಬಹುದು. ಯೋಚನೆ ಮಾಡುತ್ತಾ ಈ ಅಣ್ಣ ಹಾಗೆಲ್ಲ ಮಾಡಬೇಕೇನೋ? ನಾನು ಹ್ಞೂ, ಮತ್ತೆ ಅದಕ್ಕೆ ಹೇಳ್ತಿರೋದು ನಿಮ್ಮ ಕೈಲಿ ಆಗಲ್ಲ ಅಂತ. ಪವಿ ಬರೀ ಬೆರಳಿಂದ ಅಲ್ವಾ ಅಣ್ಣ? ನಾನು ಆ ಫಿಲ್ಮ್ ನೋಡಿದ್ಯಾ ತಾನೇ? ಪವಿ ಹಾಂ. ನಾನು ಮತ್ತೆ ಅಣ್ಣ ಅಲ್ಲಿ ಏನೇನು ಮಾಡ್ತಾನೆ ಗೊತ್ತಾ? ಹಾಗೆಲ್ಲ ಮಾಡಿಸ್ಕೊಂಡ್ರೆ ಮಾತ್ರ ನೀನು ಸ್ವಲ್ಪ ಮಟ್ಟಿಗೆ ಲೂಸ್ ಆಗುತ್ತೆ, ಇಲ್ಲ ಅಂದರೆ ನೀನು ಆ ಮಿಷಿನ್ ಇಟ್ಕೊಳ್ಳೋ ಯೋಚನೆ ಮರೆತು ಬಿಡು. ಪವಿ ಯೋಚನೆ ಮಾಡ್ತಾಯಿದ್ಲು. ನನಗೂ ಗೊತ್ತು ಅವಳು ಹ್ಞೂ ಅನ್ನಲೇಬೇಕು, ಹ್ಞೂ ಅಂತಾಳೆ ಅಂತ, ಯಾಕಂದರೆ ಆ ರೀತಿ ಅವಳನ್ನು ಮಿಷಿನ್ ಮೂಲಕ ಯಾಮಾರಿಸಿದ್ದೆ. ಪವಿ ಅಣ್ಣ ಸರಿ ಕಣೋ, ನಾನು ಹೇಳಿದ್ನಲ್ಲ, ನನ್ನ ಮಿಷಿನ್ ಬೇಕೇ ಬೇಕು. ಆ ಫಿಲ್ಮಲ್ಲಿ ಅವನು ಅವಳ ತಂಗಿಗೆ ಏನು ಮಾಡ್ತಾನೆ ಅದನ್ನೆಲ್ಲ ಮಾಡು, ಪರವಾಗಿಲ್ಲ, ನಾನು ಲೂಸ್ ಮಾಡಿದ್ರೆ ಸಾಕು, ನನಗೆ ಮಿಷಿನ್ ಒಳಗೆ ಹೋಗುತ್ತೆ ಅಲ್ವಾ ಅಣ್ಣ? ನಾನು ಹ್ಞೂ ಕಣೆ. ಏನು ನಾನು ಮಾಡಬೇಕಾ? ಬೇಕು ಅಂತಾನೆ ಮುಗ್ಧನ ಹಾಗೆ ಕೇಳಿದೆ. ಪವಿ ಪ್ಲೀಸ್ ಗುಮ್ನೋ, ಪ್ಲೀಸ್ 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 ಅಂತ ನನ್ನ ಕೇಳ್ತಾನೆ ಇದ್ಲು. ನಾನು ಯೋಚನೆ ಮಾಡಿದ್ದೀಯಾ, ಬರೀ ಬೆರಳು, ದಿನಕ್ಕೆ 3 ಸಲ ಅಷ್ಟೇ, ಸರಿನಾ? ಪವಿ ಹೋಗೋಣ 3 ಸಲನಾ? ನಾಚುತ್ತಾ ಇದ್ಲು. ನಾನು ಹ್ಞೂ ಕಣೆ, ಹಾಗಾದರೆ ಮಾತ್ರ ನಿಂದು ಬೇಗ ಅಂದರೆ 1 ತಿಂಗಳಲ್ಲೇ ಲೂಸ್ ಆಗಿಬಿಡತ್ತೆ, ಮತ್ತು ಮಿಷಿನ್ನ ನೀನು 1 ತಿಂಗಳೊಳಗಡೆ ತರಿಸಿ ಹಾಕೋಬಹುದು. ಪವಿ ಯೋಚನೆ ಮಾಡ್ತಾ ಅಣ್ಣ ನೀನು ಅಂದರೆ ನನಗೆ ತುಂಬ ಆ ಥರ ಎಲ್ಲ ಮಾಡಿಸ್ಕೋಬೇಕಂದ್ರೆ ಬೇಜಾರಾಗುತ್ತೆ, ನಿಂಗೇನು ಅನಿಸಲ್ವಾ? ನಾನು ಬೇಜಾರಕ್ಕೆ ಆಗುತ್ತೆ, ನಿನ್ನ ಖುಷಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಚಿನ್ನ. ಪವಿ ನೀನು ಎಷ್ಟು ಒಳ್ಳೆಯವನು, ಥ್ಯಾಂಕ್ ಯು ಕಣೋ ಅಂತ ನನ್ನನ್ನು ಮುದ್ದು ಮಾಡಿದ್ಲು. ಪವಿ ಅಣ್ಣ ನಾನು ಏನು ಹೇಳು? ಪವಿ ಅಣ್ಣ ನಾನು ಏನು ಹೇಳೆ? ಪವಿ ತುಂಬ ನಾಚುತ್ತಾ ನಂಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಸರಿ ಅಣ್ಣ, ನಾನು ಈಗ ರೆಡಿಯಾಗಿದ್ದೀನಿ, ಮುಂದುವರಿಯೋಣವಾ? ನಾನು ತುಂಬ ಖುಷಿಯಾಯಿತು. ಏನು ರೆಡಿನಾ ಅಂತ ನಾನು ಎದ್ದು ಕೂತೆ. ಬಹುಶಃ ವಾರಾನುಗಟ್ಟಲೆ ಟೈಮ್ ತೊಗೋತಾಳೆ ಅಂದರೆ ಅವಳು ನಾಚುತ್ತಾ ನನ್ನ ಕೆಳಗಡೆ ನೋಡ್ತಿದ್ಲು. ಹ್ಞೂ ಅಂತ ನಾನು ತಲೆ ಅಳ್ಳಾಡಿಸ್ದೆ. ನನಗೆ ಇಷ್ಟು ಬೇಗ ಕನಸು ಈಡೇರುತ್ತೆ ಅಂತ ನಿಜವಾಗಿಯೂ ಗೊತ್ತಿರಲಿಲ್ಲ. ನನಗೆ ಅವಳ ಟೆಸ್ಟ್ ನೋಡೋಕೆ ಇಷ್ಟು ಬೇಗ ಚಡಪಡಿಸ್ತಾ ಇದೆ. ಯಪ್ಪ ಇಷ್ಟು ಬೇಗ, ತುಂಬ ಖುಷಿಯಾಯಿತು. ಸರಿ ಪವಿ ಅಣ್ಣ ಆದರೆ ಏನೂ ಆಗೋಲ್ಲ ತಾನೇ? ನಾನು ಏನೂ ಆಗಲ್ಲ ಕಣೆ, ನನಗೆಲ್ಲ ಗೊತ್ತಾಗುತ್ತೆ, ಇದು ಬರೀ ಮಜಾ ಮಾಡೋಕೆ ಅಷ್ಟೇ, ಓಕೆನಾ? ನೀನೇನು ಚಿಂತೆ ಮಾಡಬೇಡ, ಎಲ್ಲ ನಾನು ನೋಡ್ಕೊಳ್ತೀನಿ, ಸರಿ ಅಂತ ಅವಳು ಆಗ ಅಂತ ಆರಾಮಾಗಿ ಮಲಗಿದ್ಲು. ಪವಿ ಪಾಪ ಫುಲ್ಲು ನಾಚಿಕೆಯಿಂದ ಸರಿ ಅಣ್ಣ, ನೋಡೋಕೆ ಎಷ್ಟು ಕಣ್ಣು ಸಾಲದು ಆ ರೀತಿ ಹೊಳಿತಾ ಇದ್ಲು. ಅವಳು ಕಣ್ಣು ಮುಚ್ಕೊಂಡಿದ್ಲು. ನಾನು ಏನೇ ನಿಂಗೂ ನಾಚಿಕೆ ಆಗುತ್ತಾ ಅಂತ ಕೇಳಿದೆ. ಪವಿ ಹಾಂ ಅಣ್ಣ. ನಾನು ಮಾಡುತ್ತಿದ್ದ ಸ್ಪೀಡ್ಗೆ ಗದರಿದ್ಲು. ಅಣ್ಣ ಮೆಲ್ಲಗೆ ಕಣೋ, ಕಚಗುಳಿ ಆಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ ಅಂದಾಗ ನನಗೆ ನನ್ನ ಮೊದಲ ರಾತ್ರಿ ಹೀಗೆ ಇರುತ್ತೇನೋ ಅಂತ ಅಂದ್ಕೊಂಡೆ. ಏನೋ ಒಂಥರ ರೋಮಾಂಚನ, ಖುಷಿ. ಅದು ನನಗೆ 20ನೇ ವರ್ಷಕ್ಕೆ ನನಗೆ ಈ ಥರ ಎಲ್ಲ ಆಗಬಹುದು ಅಂತ ಊಹೆ ಕೂಡ ಮಾಡಿರಲಿಲ್ಲ. ನಾನು ಮೊದಲನೇ ಬಾರಿ ಅದನ್ನು ಕಣ್ತುಂಬ ನೋಡಿದೆ. ಅದು ಟೇಸ್ಟ್ ಮಾಡಿದಾಗ ತುಂಬ ಉಪ್ಪುಪ್ಪು ಥರ ಫೀಲ್ ಆಗ್ತಿತ್ತು. ಮೊದಲನೇ ಸಲ ಎಣ್ಣೆ ಹೊಡೆದಾಗ ಹೇಗೆ ಮುಖ ಆಗುತ್ತೋ ಅದೇ ಥರ ನನ್ನ ಮುಖ ಕೂಡ ಗಂಟು ಕಟ್ಕೊಂಡಿತ್ತು. ಪವಿ ಅಣ್ಣ ನನಗೇನೋ ಆಗ್ತಿದೆ ಕಣೋ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ತುಂಬ ಹಿಂಸೆ ಆಗ್ತಿದೆ.
ನಾನು ಆಯಿತು ಚಿನ್ನ, ಇನ್ನು ಸ್ವಲ್ಪ ಹೊತ್ತು ಅಂತ ಅವಳಿಗೆ ಹೇಳ್ತಾನೆ ಇದ್ದೆ. ಆದರೂ ನನಗೆ ಅದನ್ನೆಲ್ಲ ಬಿಡೋಕ್ಕೆ ಮನಸ್ಸೇ ಇರಲಿಲ್ಲ. ಅವಳಂತೂ ನನ್ನೇ ನೋಡ್ತಾ ಇದ್ಲು. ಆ ನೋಟ ಹೇಗಿತ್ತಂದರೆ ಇನ್ನೂ ಎಳೆ ಮುಗ್ಧ ಹುಡುಗಿ ಥರ ನಡುಗುತ್ತಾ ಇದ್ಲು. ಅವಳು ಕಣ್ಣು ಮುಚ್ಚಿಕೊಂಡು ಹಾಸಿಗೆನ ಗಟ್ಟಿಯಾಗಿ ಹಿಡಿದಿದ್ಲು. ಅವಳು ನಾನು ಏನು ಮಾಡಿದರೂ ಸುಮ್ಮನೆ ಇರುವ ಮುಗ್ಧತನೇ ಅವಳಲ್ಲಿ ತುಂಬಾ ಇತ್ತು. ನನ್ನ ಒಂದು ಪ್ರಶ್ನೆ ನನಗೆ ಕೇಳಬೇಕಂತ ಅನ್ನಿಸ್ತು. ಮೊದಲನೇ ಸಾರಿಗೆ ನನ್ನ ಜೊತೆ ಈ ರೀತಿ ನಡ್ಕೋತಿದ್ದಾಳ, ಅಥವಾ ಯಾರೋ ಮಾಡಿಬಿಟ್ಟಿರೋದಾ, ಅಥವಾ ತಿಳ್ಕೊಳ್ಳೋದು ಒಂದು ಕ್ಯೂರಿಯಾಸಿಟಿ. ಯಾಕಂದರೆ ನಾನು ನೋಡಿದಾಗ ಅವಳು ಇದು ಮೊದಲನೇ ಸಲ ಮಾಡ್ಕೋತಿದ್ದಾಳೆ ಅಂತ ಅನ್ನಿಸ್ತಿಲ್ಲ. ನಾನು ಅವಳನ್ನು ಸುಮ್ಮನೆ ಹಾಗೆ ಕೇಳಿದೆ, ಪವಿ ಪುಟ್ಟಿ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮುಚ್ಚು ಮರೆ ಇಲ್ಲದೆ ನಿನ್ನ ಹತ್ರ ಆನ್ಸರ್ ಮಾಡ್ತೀಯಾ? ನೀನು ಇದೇ ಥರ ಎಷ್ಟು ಬಾರಿ ಮಾಡಿಸ್ಕೊಂಡಿದ್ದೀಯಾ? ಅಥವಾ ನೀನು ಸ್ಕೂಲಲ್ಲಿ, ಕಾಲೇಜಲ್ಲಿ, ಅಥವಾ ನಿನ್ನ ಅಕ್ಕಪಕ್ಕದ ಮನೆಯವರು ಯಾರಾದರೂ ಹುಡುಗರು ನಿನ್ನ ಈ ರೀತಿ ಮಾಡಿದ್ದಾರೆ ನನ್ನ ಹತ್ರ ಹೇಳು, ನಿನಗೆ ಒಂದು ದೊಡ್ಡ ಡೈರಿ ಮಿಲ್ಕ್ ಕೊಡಿಸ್ತೀನಿ ಅಂತ ಕೇಳಿದೆ. ಅದಕ್ಕವಳು, ನೀನು ಒಂದು ಡೈರಿ ಮಿಲ್ಕ್ ಎಲ್ಲ ಕೊಡಿಸಿದ್ರೆ ಸಾಕಾಗಲ್ಲ ಬಿಡುವಣ, ತುಂಬ ಡೈರಿ ಮಿಲ್ಕ್ ಕೊಡಿಸ್ಬೇಕಾಗತ್ತೆ ಅಂತ ಹೇಳಿದ್ಲು. ನನಗಂತೂ ನಿಜವಾಗಿಯೂ ಶಾಕ್ ಆಗೋಯ್ತು. ಅಂದರೆ ನಿನ್ನ ಮಾತಿನ ಅರ್ಥ ಏನೇ? ಅದೇ ಅಣ್ಣ, ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ನನ್ನಿಂದ ತುಂಬ ಹುಡುಗರು ಬಿದ್ದಿದ್ರಾ, ನನಗೆ ಪ್ರಪೋಸ್ ಎಲ್ಲ ಮಾಡಿದರು. ಮೊದಲನೇದಾಗಿ ನನಗೆ ಭಯ ಆಗಿ ಅಲ್ಲಿಂದ ಓಡ್ಬಿಡ್ತಿದ್ದೆ. ಹಾಗಾಗಿ ನಾನು ಯಾರ ಕೈಗೂ ಸಿಕ್ಕಿಲ್ಲ. ಆದರೆ ಒಂದು ದಿನ ಬಿಸಿ ಊಟದ ಕಾರ್ಯಕ್ರಮ ಇತ್ತು. ಆಗ ರಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಆಟ ಆಡ್ತಿದ್ವಿ. ಆ ಸಮಯದಲ್ಲಿ ಕುಮಾರ್ ಎಂಬ ಹೆಡ್ ಮಾಸ್ಟ್ರು ಮಾತ್ರ ಅವತ್ತು ಶಾಲೆಗೆ ಬಂದಿದ್ದ. ಆ ಶಾಲೆಯಲ್ಲಿ ಅಟ್ಯಾಚ್ಡು ಬಾತ್ರೂಮ್ ಕೂಡ ಇದೆ, ಅವನ ಆಫೀಸ್ ಪಕ್ಕದಲ್ಲೇ. ನಾನು ಊಟ ಬಡಿಸುವಂತೆ ನನ್ನನ್ನು ಕರೀತಾನೆ. ನಾನು ಕೂಡ ಹೋದೆ. ನಾನು ಹೋದಾಗ ಅವನು ಆಲ್ರೆಡಿ ತನ್ನ ಬಾಕ್ಸಲ್ಲಿ ತಿಂದುಬಿಟ್ಟು ಮುಗಿಸ್ತಿದ್ದ. ಯಾಕೆ ಸರ್ ಕರೆದ್ರಿ ಅಂತ ಕೇಳಿದ್ದಕ್ಕೆ ನನ್ನ ಕೈಗೆ ಒಂದು ನೋಟನ್ನು ಕೊಟ್ಟ. ಅದು 500 ತಗೋ, ಎಂಜಾಯ್ ಮಾಡು ಅಂತ. ನಿಂಗಿದು ಸಾಲ ಅಂದರೆ ಮತ್ತೆ ಕೇಳು, ಪ್ರತಿದಿನ ಕೊಡ್ತೀನಿ ಆಯಿತಾ ಅಂತ. ಸುಮಾರು 3 ದಿನಗಳ ಕಾಲ ಇದೇ ರೀತಿ ಆಯಿತು. ನನ್ನ ಕೈಗೆ 500 ನೋಟುಗಳನ್ನು ಕೊಡ್ತಾನೇ ಇದ್ದ. ಹೀಗೆ ಒಂದು ವಾರ ಕಳೀತು. ನಾನು ಫುಲ್ಲು ದುಡ್ಡಿನಿಂದ ಬಿದ್ದೆ. ಅವತ್ತು ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಕೂಡ ಇರಲಿಲ್ಲ. ಒಂದು 4-5 ಜನ ಅಷ್ಟೇ ಬಿಸಿ ಊಟಕ್ಕೆ ಬಂದಿದ್ದರು. ಶಿಕ್ಷಕರು ಇರಲಿಲ್ಲ. ಊಟದ ಸಮಯಕ್ಕೆ ಕುಮಾರ್ ಸರ್ ರೂಮ್ಗೂ ಹೋದೆ. ನಾನು ಯಾವಾಗ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ಲ. ಅವ್ರಿಗೆ ಗೊತ್ತಾಯಿತು ನಾನು ಚೆನ್ನಾಗಿ ದುಡ್ಡು ಖರ್ಚು ಮಾಡೋದನ್ನು ಕಲಿತೆ. ಈಗ ದುಡ್ಡಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ ಅನ್ನಿಸೋ ಮಟ್ಟಕ್ಕೆ ಅಡಿಕ್ಟ್ ಆಗಿದ್ದೆ. ದಿನಕ್ಕೆ 500 ಸಾಲ್ತಾನೆ ಇರಲಿಲ್ಲ. ಪವಿ, ಇವತ್ತು ನಿನಗೆ 2000 ಕೊಡ್ತೀನಿ, ಆದರೆ ನೀನು ನಾನು ಹೇಳಿದಾಗ ಕೇಳಬೇಕು. ಇಲ್ಲಿ ನಡೆಯೋ ಯಾವುದೇ ವಿಚಾರನೂ ಯಾರ ಹತ್ರನೂ ಬಾಯಿ ಬಿಡಬಾರ್ದು, ಎಸ್ಪೆಷಲಿ ನಿನ್ನಮ್ಮ, ನಿನ್ನ ಸ್ನೇಹಿತರ ಹತ್ರ ಅಂತ ಹೇಳಿ ನನಗೆ ಪೂಸಿ ಹೊಡೆದ್ರು. ನಾನು ಹೇಳಿದೆ, ಹೊರಗಡೆ ಕಾಯ್ತಾ ಇದ್ದ ನನ್ನ ಫ್ರೆಂಡ್ಸು, ನಾನು ಏನು ಮಾಡಲಿ ಅಂತ. ಅದಕ್ಕೆ ಕ್ಲಾಸಿನ ರೂಗಿ ಎಲ್ಲರನ್ನ ಕೂರಿಸಿ ಎಲ್ಲರಿಗೂ ಇವತ್ತೊಂದು ಹೋಮ್ವರ್ಕ್ ಕೊಟ್ಟು ನನ್ನನ್ನು ಮಾತ್ರ, ಬಾಪವಿ ಸ್ವಲ್ಪ ನನಗೆ ಇವತ್ತು ಹೆಲ್ಪ್ ಮಾಡು, ಇವತ್ತು ಕ್ಲರ್ಕ್ ಕೂಡ ಬಂದಿಲ್ಲ, ತುಂಬ ಕೆಲಸ ಇದೆ ಅಂತ ನನಗೆ ನೆಪ ಹೇಳಿ ಅವನ ಆಫೀಸ್ಗೆ ರೂಮ್ಗೆ ಕರ್ಕೊಂಡು ಹೋದ. ಒಳಗೆ ಹೋದ ತಕ್ಷಣ ನನ್ನ ಟಾಯ್ಲೆಟ್ ರೂಮ್ಗೆ ಕರೆದುಕೊಂಡು ಹೋಗಿ ನನಗೆ ಶಾಕ್ ಆಯಿತು. ಸರ್, ಏನು ಮಾಡ್ತಿದ್ದೀರಾ? ಏನೂ ಆಗಲ್ಲ ಪವಿ, ಡೋಂಟ್ ವರಿ, ನಾನೆಲ್ಲ ನೋಡ್ಕೊಳ್ತೀನಿ, ನಿನಗೆ ಅದಕ್ಕೋಸ್ಕರನೇ ಅಲ್ವ ದುಡ್ಡು ಕೊಟ್ಟಿರೋದು ಅಂತ ನನ್ನ ಬಾಯಿ ಮುಚ್ಚಿಸ್ತಾ. ಆವಾಗವಾಗ ನನ್ನನ್ನು ಯೂಸ್ ಮಾಡ್ಕೊಳ್ತಿದ್ದ. ನಾನು ಸ್ಕೂಲ್ ಬಿಡೋವರೆಗೂ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದ ಮತ್ತು ತುಂಬ ದುಡ್ಡನ್ನು ನನಗಾಗಿ ಖರ್ಚು ಮಾಡಿದ್ದ. ಧನ್ಯವಾದ. ಶುಭವಾಗಲಿ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.